ಈಗಿನ ಕಾಲ ಗೊತ್ತುಂಟಲ್ಲ ಸ್ನೇಹಿತರೆ, ಒಳಗಿಂದ ಒಳಗೆ ಯಾರು ಪಿತೂರಿ ಅಂತ ನಾವು ಹೇಳ್ತೇವಲ್ಲ ಸರ್, ಹಿತಶತ್ರುಗಳು ಅಂತ, ಅವರೆಲ್ಲ ಅವರ ಜೀವನ ಬಿಟ್ಟು ಹೋಗ್ತಾರೆ. ಸೊ ಇಲ್ಲಿ ಮಣಿಪುರ ಚಕ್ರಕ್ಕೆ ನಾವು ರೇಖಿ ಮಾಡ್ತಾ ಇದ್ದಾಗ ಆ ಎನರ್ಜಿಗಳು ಆಟೋಮೆಟಿಕ್ ಆಗಿ ದೂರ ಆಗ್ತಾ ಇರ್ತದೆ. ಗಿಡ ಮರಗಳ ಜೊತೆ ಮಾತನಾಡುವಂತದ್ದು ಇದೆಲ್ಲ ಸಾಧ್ಯನಾ? ಏನೇ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳ ಕಾರಣ ನೆಗೆಟಿವ್ ವರ್ಡ್ಸ್ ಗಳ ಜೊತೆ ಗಿಡದ ಜೊತೆ ಮಾತಾಡಿ ಆ ಚಕ್ರಗಳ ಮುಖಾಂತರ ಕೆಲಸ ಮಾಡುವಂತದ್ದು ಸರ್ ಈ ರೇಖಿ ಅಂದ್ರೆ. ತುಂಬಾ ಇಂಪಾರ್ಟೆಂಟ್ ಯಾರಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಥರ್ಡ್ ಐ ಅಥವಾ ಮೂರನೇ ಕಣ್ಣು ಅಂತ ಹೇಳ್ತಾ ಇದೀವಿ ಈ ಒಂದು ಚಕ್ರದ ವಿಚಾರವಾಗಿ. ಆಕ್ಚುಲಿ ಇದು ಸಹಸ್ರಾರ ಚಕ್ರ ಅಂದ್ರೆ ಇದು ಆಧ್ಯಾತ್ಮದ ರಿಲೇಟೆಡ್ ಆಗಿ ಅಥವಾ ದೇವರು ಅಂತ ಹೇಳ್ತಾ ಇದ್ವಿ, ಅದರ ರಿಲೇಟೆಡ್ ಚಕ್ರ ಗೊತ್ತದೆ, ಅದಕ್ಕೋಸ್ಕರ ಇಡ್ಲಿಕ್ಕಿಲ್ಲ. ಮಾತೆರೆಗಳ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್. ಕಳೆದ ಸಂಚಿಕೆಯಲ್ಲಿ ರೇಖಿ ವಿದ್ಯೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ರೇಖಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ. ರೇಖಿ ಯಾವ ಥರ ನಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿದರೆ, ರೇಖಿ ಕಲಿಯುವಂಥ ಸಂದರ್ಭದಲ್ಲಿ ನಮ್ಮ ಹಿತಶತ್ರುಗಳು ಯಾರಿರ್ತಾರೋ ಅಂದರೆ ನಮ್ಮ ಸುತ್ತಮುತ್ತ ಇದ್ದುಕೊಂಡೇ ನಮ್ಮ ಜೊತೆ ಪಿತೂರಿ ಮಾಡಿಕೊಂಡಿರ್ತಾರೆ, ನಮ್ಮ ಏಳಿಗೆಯನ್ನು ಸಹಿಸುವುದಿಲ್ಲ, ಅಂಥವರು ಆಟೋಮೆಟಿಕ್ ಆಗಿ ನಮ್ಮಿಂದ ದೂರ ಹೋಗ್ತಾರೆ. ಏನಾದರೂ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಬರ್ತದೆ, ಮಾತಿನ ಕಲಹಗಳೆಲ್ಲ ಬರ್ತದೆ, ಆಟೋಮೆಟಿಕ್ ಆಗಿ ಅಂಥವರು ನಮ್ಮ ಜೀವನದಿಂದ ದೂರ ಹೋಗ್ತಾರೆ, ನಮ್ಮ ಜೀವನ ಕ್ಲೀನ್ ಆಗ್ತದೆ. ಹಾಗೆಯೇ ಇನ್ನು ಸುಮಾರು ವಿಚಾರಗಳುಂಟು. ಬೇರೆ ಯಾರಾದರೂ ಮಾಟ ಮಂತ್ರಗಳನ್ನು ಪ್ರಯೋಗ ಮಾಡಿದರೆ ಅದು ನಮ್ಮ ಹತ್ರ ಬರುವುದಿಲ್ಲ, ಅದು ನಮಗೆ ಎಫೆಕ್ಟ್ ಆಗುವುದಿಲ್ಲ. ಸೊ ಇಂತಹ ಸಾವಿರ ಸಮಸ್ಯೆಗಳಿಂದ ನಮಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡುವಂಥದ್ದು ರೇಖಿ, ಆಧ್ಯಾತ್ಮ, ದೇವರ ಕಾರ್ಯಗಳು. ಹಾಗೆಯೇ ರೇಖೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಪಡ್ಕೊಂಡು ಬರುವ. ಬನ್ನಿ ಸ್ನೇಹಿತರೆ. ರೇಖಿ ಕಲಿಯುವಾಗ ಗುರು ಹಿರಿಯರನ್ನು ಸ್ಮರಿಸಿಕೊಳ್ಳುವುದು, ಅವರಿಗೆ ವಂದನೆ ಮಾಡುವಂಥದ್ದು, ಪ್ರಕೃತಿಯ ಜೊತೆಗೆ ಅವರದನ್ನು ಕಲಿಯುವಂಥದ್ದು, ಗಿಡ ಮರಗಳ ಜೊತೆ ಮಾತನಾಡುವಂಥದ್ದು, ಇದೆಲ್ಲ ಸಾಧ್ಯನಾ? ಒಳ್ಳೆಯ ಪ್ರಶ್ನೆ. ನಮ್ಮ ರೇಖಿ ವಿದ್ಯೆ ಆರಂಭವಾಗಿದ್ದು ಡಾಕ್ಟರ್ ಕುಸೋಯಿ. ಸೊ ಅವರಿಗೆ ರೇಖಿ ದೀಕ್ಷೆ ಆಗಿರೋದು ಪ್ರಕೃತಿ, ನೇಚರಿಂದ. ಸೊ ಅವರು ಈ ವಿದ್ಯೆ ಬಗ್ಗೆ ಕಲಿಬೇಕಾದ ಸಂದರ್ಭದಲ್ಲಿ ಪ್ರಕೃತಿಯಿಂದ ದೀಕ್ಷೆ ಆಗತ್ತೆ. ದೀಕ್ಷೆ ಆಗ್ಬಿಟ್ಟು ಅವ್ರು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದಾಗ ಅವರ ಕಾಲಿಗೆ ಗಾಯ ಆಗುವಂಥದ್ದು. ಗಾಯ ಆಗಿ ಬೆರಳಿಗೆ ಸಮಸ್ಯೆ ಬರ್ತದೆ. ಇವರೇ ಜ್ಞಾಪಕ ಬಂದ್ಬಿಟ್ಟು ಆ ಪ್ರಕೃತಿಯಿಂದ ಸಿಕ್ಕಿರ್ತಕ್ಕಂಥ ವಿಚಾರವನ್ನ, ವಿದ್ಯೆಯನ್ನ ಅವ್ರ ಕಾಲತ್ರ ಹೋಗಿ ಜೋಡಿಸಿದಾಗ ಮತ್ತೆ ಆ ಬೆರಳಿನ ಗಾಯ ಕಡಿಮೆ ಆಗಿರುವಂತದ್ದು. ಸೊ ಇದು ಪ್ರಕೃತಿಯಿಂದ ಬಂದಿರ್ತಕ್ಕಂಥ ವಿಚಾರ. ಎರಡನೇದು, ಆಲ್ರೆಡಿ ನಾವು ಕರ್ಮದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಈ ಕರ್ಮದ ವಿಚಾರ ಅಂತ ಬಂದಾಗ ಅಲ್ಲಿ ನನ್ನ ಸೆಲ್ಫಿಂದ ಇರ್ಬೋದು ಅಥವಾ ನಮ್ಮ ಕುಟುಂಬದಿಂದ ಇರ್ಬೋದು, ಏನು ಬೇಕಾದ್ರೂ ಬಂದಿರ್ಬೋದು. ಸೊ ನಾವಿಲ್ಲಿ ಗುರು ಹಿರಿಯರನ್ನ ನೆನೆಸ್ಕೊಳ್ಳೋದು ಅಂದ್ರೆ, ನಮಗೆ ತುಂಬಾ ಜನಕ್ಕೆ ಪೇರೆಂಟ್ಸ್ ಇಂದ ಅಥವಾ ಗುರುಗಳಿಂದ ಆಶೀರ್ವಾದಗಳು ಕಡಿಮೆ ಇದ್ದಾಗ ಈ ರೇಖಿ ಅಭ್ಯಾಸ ಮಾಡ್ತಾ ಇದ್ದಾಗ ಅವರ ಆಶೀರ್ವಾದಗಳು ಸಿಕ್ಕಿ ಕೂಡ ಅಷ್ಟೇ ನಾವೇನು ಇಷ್ಟು ದಿನ ಅಂತ ರಿಸಲ್ಟ್ ಬರ್ಬೋದಂತ ಹೇಳಿರ್ತೀವ ಅದಕ್ಕಿಂತ ಬೇಗ ಬಂದಿರುವಂಥದ್ದು. ಇನ್ನೊಂದು, ನಮ್ಮ ತಂದೆ ತಾಯಿನ ನೆನೆಸ್ಕೊಳ್ಳೋದು. ಯಾಕಂತ ಹೇಳಿದ್ರೆ ನಾವು ಇವತ್ತು ಏನೇ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳ ಕಾರಣ. ಸೊ ರೇಖಿ ಪ್ರತಿದಿನ ರೇಖಿ ಮಾಡುವಾಗ ಅವರ ಒಂದು ಬ್ಲೆಸ್ಸಿಂಗ್ ಕೂಡ ಬರ್ತಾ ಇರ್ತದೆ. ಇನ್ನು ಪ್ರಕೃತಿ ಅಂದ್ರೆ ಇವತ್ತು ಪಂಚಭೂತಗಳಂತ ನಾವು ಏನು ಹೇಳ್ತಾ ಇದೀವ, ಅವೆಲ್ಲ ಎನರ್ಜಿಗಳನ್ನ ಒಂದೇ ನಾವು ಪ್ಯಾಕೇಜ್ ಅಲ್ಲಿ ಈ ರೇಖಿಯಿಂದ ತಗೊಳ್ಳೋದಕ್ಕೆ ನಾವೆಲ್ಲ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಅದೇ ಪ್ರಕೃತಿ ಅಂತ ಹೇಳಿದಾಗ ನೋಡಿ, ನೀವು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಒಂದು ಗಿಡದ ಹತ್ರ ನಿರಂತರವಾಗಿ ಹೋಗಿ ಒಂದು ವಾರ ಹೋಗಿ ಆ ದಿನಕ್ಕೆ ನೆಗೆಟಿವ್ ವರ್ಡ್ಸ್ಗಳ ಜೊತೆ ಗಿಡದ ಹತ್ರ ಮಾತಾಡಿ, ಆಮೇಲೆ ನೀವು ಅಲ್ಲಿ ಹೋಗ್ತಾ ಇದ್ದಾಗೆ ಆ ಗಿಡಕ್ಕೆ ಕೂಡ ಭಯ ಬರುತ್ತೆ. ಟೆಸ್ಟ್ ಮಾಡ್ಬೇಕು ಇದನ್ನ. ಅದೇ ರೀತಿ ನಾವು ನಿರಂತರವಾಗಿ ಒಂದು ಗಿಡದ ಹತ್ರ ಹೋಗಿ ಪಾಸಿಟಿವ್ ಮಾತಾಡ್ತಾ ಇದ್ದಾಗ ಆ ಗಿಡ ಚೆನ್ನಾಗಾಗುತ್ತೆ. ಉದಾಹರಣೆಗೆ ತುಳಸಿ ಗಿಡ ನೋಡಿ, ಮನೆಯಲ್ಲಿ ನಾವು ಖುಷಿಯಿಂದ ಇದ್ದಾಗ ನಮ್ಮ ಮನೆ ಎದುರುಗಡೆ ಇರ್ತಕ್ಕಂಥ ತುಳಸಿ ಗಿಡ ಅಷ್ಟೇ ತುಂಬಾ ಚೆನ್ನಾಗಿರ್ತದೆ ಅಂತ. ಹಾಗೆ ಪ್ರತಿ ಗಿಡಗಳು ಕೂಡ ಅಷ್ಟೇ, ಪ್ರಾಣಿಗಳು ಎಲ್ಲಾನು ಕೂಡ ಅಷ್ಟೇ, ಅದೇ ನಮ್ಮ ತರ ಬಾಯಿ ಬಿಟ್ಟು ಮಾತಾಡಿಲ್ಲ ಅಂತ ಹೇಳಿದ್ರು ಅದರ ಸಂಭಾಷಣೆಗಳು ಕೂಡ ಬರ್ತದೆ. ಸೊ ಈ ರೇಖಿಯೆಲ್ಲ ಮಾಡ್ತಾ ಇದ್ದಾಗ ಈ ಪಾಸಿಟಿವ್ ಎನರ್ಜಿ ಇರುವಂತದ್ದು ನಮ್ಮ ಮನೆಗೆ, ನಮ್ಮ ಮನೆಯಲ್ಲಿರ್ತ ಪ್ರಾಣಿಗಳಿಗೆ ಅಥವಾ ನಮಗೆ ಸಂಬಂಧಪಟ್ಟ ಪ್ರತಿಯೊಬ್ರು ಕೂಡ ಕನೆಕ್ಟ್ ಹಾಕೊಂಡು ಹೋಗ್ತಾ ಇರ್ತದೆ, ತುಂಬಾ ಚೆನ್ನಾಗಾಗ್ತದೆ. ಸೊ ನಮ್ಮ ಹತ್ರ ಒಬ್ರು ವಿದ್ಯಾರ್ಥಿ ಬಂದ್ಬಿಟ್ಟು ರೇಖಿಯನ್ನ ಕಲಿತಾರೆ. ಸೊ ರೇಖಿಯನ್ನ ಕಲಿಯುವಂತ ಸಂದರ್ಭದಲ್ಲಿ ಅವರಿಗೆ ಆಲೂಗಡ್ಡೆ ಇರ್ಬೋದು ಅಥವಾ ಏನು ಗ್ಯಾಸ್ಟ್ರಿಕ್ ಅಂತ ಸಂಬಂಧಪಟ್ಟ ಫುಡ್ಗಳನ್ನ ತಗೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಸೊ ಅವ್ರು ನಮ್ಮ ಹತ್ರ ಬರ್ತಾರೆ, ಬಂದ್ಬಿಟ್ಟು ರೇಖಿಯನ್ನ ಕಲಿತಾರೆ. ಆದ್ರೆ ಒಂದಷ್ಟು ದಿನದ ನಂತರ ಅವರು ಹೋಗಿಬಿಟ್ಟು ಪ್ರಯೋಗ ಮಾಡ್ತಾರೆ. ಇಂಥ ವಸ್ತುಗಳನ್ನ ತಿಂದು ಸರಿ ಇದನ್ನ ತಿಂತಾರೆ, ಆಮೇಲೆ ತಿನ್ಬೇಕಾದ್ರೆ ಮತ್ತೆ ಯಥಾಸ್ಥಿತಿ ಗ್ಯಾಸ್ಟ್ರಿಕ್ಗಳು ಬರುವುದಿಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ದಿನಗಳು, ತಿಂಗಳುಗಟ್ಟಲೆ ಮತ್ತೆ ಅವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೋಗಿ ಇದನ್ನ ತಿನ್ನುವಾಗ ಸ್ವಲ್ಪ ಪ್ರಮಾಣದ ಅವರಿಗೆ ಅನುಭವ ಬರ್ತದೆ, ಸ್ವಲ್ಪ ಗ್ಯಾಸ್ಟ್ರಿಕ್ ತರನ ಆಗ್ತದೆ ಅಂತ ಹೇಳಿದ್ರೆ ನಾವಿಲ್ಲಿ ಹೇಳುವಂಥದ್ದು ಒಂದಷ್ಟು ದಿನ ಅಂತಲ್ಲ, ಸ್ವಲ್ಪ ನಿರಂತರವಾಗಿ ಇದನ್ನ ಅಭ್ಯಾಸ ಮಾಡೋದು ಒಳ್ಳೆಯದು ಅಂತ. ಸರ್, ಈಗ ಪ್ರಾರಂಭದಲ್ಲಿ ನೀವೊಂದು ವಿಷಯವನ್ನು ಹೇಳಿದ್ದೀರಿ ಸರ್,
ಚಕ್ರಗಳು ಅಂತ. ಇದು ರೇಖೆ ಅಂತ ಹೇಳಿದ್ರೆ ಹೇಗೆ ನಮ್ಮ ನಾವು ಮಾಮೂಲಾಗಿ ನೋಡುವಾಗ 7 ಚಕ್ರ ಅಂತ ಎಲ್ಲ ಕಡೆ ನೋಡ್ತಾ ಇರ್ತೇವೆ. ಆ ಚಕ್ರಗಳಿಗೆ ಕನೆಕ್ಟ್ ಆಗಿರುವಂಥದ್ದು, ಆ ಚಕ್ರಗಳ ಮುಖಾಂತರ ಕೆಲಸ ಮಾಡುವಂಥದ್ದು ಸರ್ ಈ ರೇಖೆ ಅಂದ್ರೆ. ರೇಖಿ ಅಂತ ಹೇಳಿದ್ರೆ ನಾವು ದೀಕ್ಷೆ ಪ್ರಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಸಹಸ್ರಾರು ಚಕ್ರದಿಂದ ಆ ಬ್ರಹ್ಮಾಂಡದ ಶಕ್ತಿಯನ್ನ ಕನೆಕ್ಟ್ ಮಾಡಿಕೊಂಡು ನಮ್ಮ ದೇಹಕ್ಕೆ ಪಸರಿಸುವಂಥದ್ದು. ಒಬ್ಬ ಮನುಷ್ಯನ ಶರೀರದಲ್ಲಿ 72,027 ಚಕ್ರಗಳಿದೆ. ಅದ್ರಲ್ಲಿ ನಾವು ಇವತ್ತು ಮೈನ್ ಚಕ್ರಗಳಂತ ಹೇಳ್ತಕ್ಕಂಥದ್ದು 7 ಚಕ್ರಗಳು. ಸೊ 7 ಚಕ್ರಗಳಿಗೆ ಪ್ಲಸ್ 20 ಸಬ್ ಚಕ್ರಗಳು, ಉಪಚಕ್ರಗಳು ಅಂತ ಹೇಳ್ತೀವಿ. ಅದನ್ನ ಕನೆಕ್ಟ್ ಮಾಡಿಕೊಂಡು ನಾವೊಂದು ಚಾರ್ಟ್ ಕೊಡ್ತೇವೆ, ಅಲ್ಲಿ ಕೈ ಇಟ್ಕೊಂಡು ಬರುವಂತಹದ್ದು. ಸೊ ಈ ರೀತಿ ಕನೆಕ್ಟ್ ಆಗ್ಕೊಂಡು ಹೋಗ್ತದೆ. ಬ್ರಹ್ಮಾಂಡದ ಶಕ್ತಿ ಸಹಸ್ರಾರು ಚಕ್ರದಿಂದ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಇಲ್ಲಿ ನಮಗೆ ನೆತ್ತಿಯಿಂದ ಒಂದ್ ಸ್ವಲ್ಪ ಇಂಚು ಮೇಲೆ ಇರುವಂತದ್ದು, ಅದರಲ್ಲಿ 972 ಹೆಸರುಗಳು ಇರ್ತದೆ. ಸೊ ಇದು ಆಟೋಮೆಟಿಕ್ ಆಗಿ ದೀಕ್ಷೆ ಮಾಡುವಂತಿಗೆ ಓಪನ್ ಆಗುವಂಥದ್ದು. ಅಲ್ಲಿಂದ ಕನೆಕ್ಟ್ ಆಗಿ ನೆಕ್ಸ್ಟ್ ಬರುವಂಥದ್ದು ಆಜ್ಞಾ ಚಕ್ರ. ಇದು ತುಂಬಾ ಇಂಪಾರ್ಟೆಂಟ್ ಯಾರಿಗಂದ್ರೆ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿಗೆ ಅಥವಾ ಏಕಾಗ್ರತೆ, ಸೊ ಇಂತಹ ತಲೆಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಸೊ ನಾವು ಆಜ್ಞಾ ಚಕ್ರಕ್ಕೆ ಕೈ ಇಟ್ಟುಕೊಂಡು ಬರ್ತಾ ಇದ್ದಾಗ ಆಜ್ಞಾ ಚಕ್ರ ಆಕ್ಟಿವೇಟ್ ಮಾಡಿಕೊಂಡು ಅಂದ್ರೆ ಪಾಸಿಟಿವ್ ಎನರ್ಜಿ ಅದರಿಂದ ಕ್ಲಿಯರ್ ಆಗ್ತಾ ಹೋದ್ರೆ ಏನು ಹೇಳಿದ್ನ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಕಡಿಮೆ ಮಾಡ್ತಾ ಹೋಗ್ತದೆ. ಆಜ್ಞಾ ಚಕ್ರ ಅಂತ ಹೇಳಿದ್ರೆ ಹೌದು ಸರ್. ಅದು ಹೇಗೆ ಸರ್ ಕೆಲಸ ಮಾಡುವಂಥದ್ದು? ಈಗ ಥರ್ಡ್ ಐ ಅಥವಾ 3ನೇ ಕಣ್ಣು ಅಂತ ಹೇಳ್ತಾ ಇದೀವಿ, ಈ ಜಾಗದಲ್ಲಿ ಬರ್ತದೆ ಅದು. ಸೊ ಆಜ್ಞಾ ಚಕ್ರದಲ್ಲಿ 96 ಹೆಸರುಗಳುಂಟು. ಸೊ ಇದು ನಮ್ಮ ಏಕಾಗ್ರತೆ, ಕಾನ್ಸಂಟ್ರೇಷನ್ಗೆ ತುಂಬಾ ಸಪೋರ್ಟ್ ಮಾಡುವಂತ ವಿಚಾರ. ಅಂದ್ರೆ ನಮ್ಮ ನಿರ್ಧಾರಗಳನ್ನ ನಾವೇ ತಗೊಳ್ಳೋದಕ್ಕೆ ತುಂಬಾ ಸಪೋರ್ಟ್ ಮಾಡ್ತದೆ. ಅಲ್ಲಿಂದ ಮುಂದೆ ವಿಶುದ್ಧಿ ಚಕ್ರ. ಸೊ ಇಲ್ಲಿ 16 ಹೆಸರುಗಳನ್ನ ನಾವು ಕಾಣ್ಬೋದು. ಇದರ ಕಲರ್ ಬಂದ್ಬಿಟ್ಟು ಆಕಾಶ ನೀಲಿ. ಸೊ ಇದು ನಮಗೆ ಮಾತಿಗೆ ಸಂಬಂಧಪಟ್ಟ ಹಾಗೆ ಕಮ್ಯುನಿಕೇಶನ್ ಅಥವಾ ಒಳ್ಳೊಳ್ಳೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅಂದ್ರೆ ನನ್ನ ಸತ್ಯವನ್ನ ನನಗೆ ಹೇಳ್ಕೊಡೋದಕ್ಕೆ ಈ ಚಕ್ರ ತುಂಬಾ ಹೆಲ್ಪ್ ಆಗ್ತದೆ. ಅಲ್ಲಿಂದ ಮುಂದೆ ಅನಾಹತ ಚಕ್ರ. ಇದರಲ್ಲಿ ಬಂದ್ಬಿಟ್ಟು 12 ಹೆಸರುಗಳನ್ನ ಕಾಣ್ಬೋದು. ಇದರ ಕಲರ್ ಬಂದ್ಬಿಟ್ಟು ಗ್ರೀನ್. ಅಂದ್ರೆ ಇಲ್ಲಿ ನಮಗೆ ಸಂಬಂಧಕ್ಕೆ ಸಂಬಂಧಿಸಿದ ಚಕ್ರ ಇದು. ಸೊ ಇಲ್ಲಿ ಒಂದು ವಿಷಯ ಹೇಳೋದಿದ್ರೆ, ಇಲ್ಲಿ ನೀವು ಈ ಚಕ್ರನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾಗೆ ಸಾಕಷ್ಟು ಒಳ್ಳೆಯ ಜನ ನಮ್ಮ ಜೊತೆಗೆ ಬರ್ತಾರೆ. ಹಾಗಂತ ನಮಗೆ ಆಗದಂತ ಕೆಲವು ಕೆಟ್ಟ ಜನಗಳು ನಾವು ದೂರ ಮಾಡುವಂಥದ್ದಲ್ಲ. ಈ ಅನಾಥ ಚಕ್ರ ಆಕ್ಟಿವೇಶನ್ ಇದ್ದಾಗೇನೆ ಅವರು ದೂರ ಆಗ್ತಾ ಹೋಗ್ತಾರೆ. ಹಾರ್ಟ್ ರಿಲೇಟೆಡ್ ಏನಾದ್ರೂ ಕಾಯಿಲೆಗಳು ಇದ್ರೂ ಕೂಡ ಅಷ್ಟೇ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಚಕ್ರದಿಂದ ಹೆಲ್ಪ್ ಆಗುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಮಣಿಪುರ ಚಕ್ರ. ಹೊಟ್ಟೆಗೆ ಸಂಬಂಧಪಟ್ಟ ಚಕ್ರ ಅಂತ ಹೇಳ್ತಾ ಇದ್ವಿ. ಆಲ್ರೆಡಿ ನೀವು ಒಂದು ಮಾತು ಹೇಳ್ತಾ ಇದ್ರಿ, ಮಾಟ ಮಂತ್ರ ಈ ವಿಚಾರಗಳು ಅಂದ್ರೆ ಜ್ಯೋತಿಷ್ಯರು ಜಾತಕದಲ್ಲಿ ಏನಾದ್ರು ದೋಷ ಬಾಧೆಗಳು ಇದೆಲ್ಲ ಇದೆ ಅಂತ ಹೇಳಿದ್ರೆ ಮಣಿಪುರ ಚಕ್ರನ ಕನೆಕ್ಟ್ ಮಾಡ್ಕೊಳ್ತದೆ. ಇನ್ನು ದೃಷ್ಟಿ ಬೀಳುವಂಥದ್ದು ಸಾಮಾನ್ಯವಾದ ಭಾಷೆ. ಸೊ ಈ ಚಕ್ರವನ್ನ ನಾವು ಚಕ್ರಕ್ಕೆ ಕೈ ಇಟ್ಟಾಗ ಇಂತೆಲ್ಲ ಸಮಸ್ಯೆಗಳನ್ನ ದೂರ ಮಾಡ್ತಾ ಹೋಗ್ತದೆ. ಇದರಲ್ಲಿ 10 ಹೆಸರುಗಳಿದೆ. ಅದರ ಕಲರ್ ಬಂದ್ಬಿಟ್ಟು ಹಳದಿ. ಸೊ ಇದು ನಮ್ಮ ಮೂಲ ಒಂದು ಒಳ್ಳೆ ಇದಕ್ಕೆ ಬೆನಿಫಿಟ್ ಮಾಡುವಂಥದ್ದು ಮಣಿಪುರ ಚಕ್ರ. ಮುಂದೆ ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರ ಅಂತ ಹೇಳಿದ್ರೆ ಭಾವನೆಗಳಿಗೆ ಕನೆಕ್ಟ್ ಆಗುವಂಥದ್ದು, ಇನ್ನು ಸೆಕ್ಸುವಲಿ ಆಗಿ ಕನೆಕ್ಟ್ ಆಗುವಂಥ ಚಕ್ರ. ಇದನ್ನು ಬ್ಯಾಲೆನ್ಸ್ ಮಾಡಿದಾಗ ಆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಇಶ್ಯೂಸ್ಗಳಿದ್ರೆ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತದೆ. ಅದರ ಕಲರ್ ಬಂದ್ಬಿಟ್ಟು ಆರೆಂಜ್. ಇಲ್ಲಿ ನಾವು 6 ಹೆಸರುಗಳನ್ನ ಕಾಣ್ಬೋದು. ಕೊನೆಯದಾಗಿ ಮೂಲಾಧಾರ ಚಕ್ರ ಅಥವಾ ರೂಟ್ ಚಕ್ರ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ರೂಟ್ ಅಂತ ಹೇಳಿದಾಗ ಬೇರು ಇದ್ದಾಗೆ. ಸೊ ನಮ್ಮ ಪ್ರತಿ ವಿಚಾರಕ್ಕೂ ಸೊ ನಾವು ಇವತ್ತು ಆರೋಗ್ಯವಾಗಿರ್ಬೇಕು, ಭಾವನೆ ಚೆನ್ನಾಗಿ ಮಾನಸಿಕವಾಗಿರ್ಬೇಕಂತ ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಫಿನಾನ್ಷಿಯಲ್ ವಿಚಾರ ಇರ್ಬೋದು, ಅಥವಾ ನಾವು ಆಧ್ಯಾತ್ಮದ ವಿಚಾರ ಇರ್ಬೋದು, ಅಥವಾ ಹೆಲ್ತ್ ರಿಲೇಟೆಡ್ ಇರ್ಬೋದು, ಈವನ್ ಮೂಲವ್ಯಾಧಿ ಇಂಥ ಸಮಸ್ಯೆಗಳೆಲ್ಲ ಇರ್ಬೋದು. ಸೊ ಇದನ್ನೆಲ್ಲ ನಮ್ಮ ರೂಟ್ ಚಕ್ರಕ್ಕೆ ನಾವು ರೇಖೆಯನ್ನು ಮಾಡ್ತಾ ಹೋದಾಗ ಅದು ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ. ಸೊ ಟೋಟಲಿ ಒಂದು ಸಪೋರ್ಟ್ ಮಾಡುವಂತ ಚಕ್ರಗಳು. ಅನಾಥ ಚಕ್ರದಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ, ಯಾರೆಲ್ಲ ನೆಗೆಟಿವ್ ಜನಗಳಿದ್ದಾರ ಅವರು ದೂರ ಆಗ್ತಾರೆ ಅಂತ ಹೇಳಿದ್ರಿ. ಹೌದು. ಈಗ ಕೆಲವರಿಗೆ ನಾನು ರೇಖೆ ಕಲಿತಾ ಇದ್ದೇನೆ, ನನಗೆ ಅದರ ಬೆನಿಫಿಟ್ ಎಂತ ಗೊತ್ತಾಗ್ಲಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅವರ ಸರೌಂಡಿಂಗ್ ಒಮ್ಮೆ ಅವ್ರು ನೋಡಿದ್ರೆ ಆಯ್ತು. ಖಂಡಿತ. ಅವರ ಒಳಗಿಂದ ಒಳಗೆ ಯಾರು ಪಿತೂರಿ ಅಂತ ನಾವು ಹೇಳ್ತೇವಲ್ಲ ಸರ್, ಹಿತಶತ್ರುಗಳು ಅಂತ, ಹೌದು, ಅವರೆಲ್ಲ ಅವರ ಜೀವನ ಬಿಟ್ಟು ಹೋಗ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ದೂರ ಮಾಡುವುದಲ್ಲ, ಅವರು ದೂರ ಆಗುದಂತಲ್ಲ. ನಮ್ಮ ಚಕ್ರ ಬ್ಲಾಕೇಜ್ ಇದ್ದಾಗ ಆ ವ್ಯಕ್ತಿ ಅನಿವಾರ್ಯವಾಗಿ ಬರ್ಬೇಕಾಗಿತ್ತು. ಇವತ್ತು ನಮ್ಮ ಚಕ್ರ ಚೆನ್ನಾಗಿ ಆದಾಗ ಅವ್ರು ಆಟೋಮೆಟಿಕ್ ಆಗಿ ದೂರ ಹೋದ್ರು. ಹಾಗೇನ ದೂರ ಹೋದ್ರೆ ನೀವು ಟೆನ್ಷನ್ ಏನು ಮಾಡಬೇಡಿ ಅಂತ. ಇದನ್ನ ನನ್ನ ಪರ್ಸನಲ್ ಲೈಫಲ್ಲಿ ನಾನು ಹೇಳಿದೆ. ಸಾಕಷ್ಟು ಕಳ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಈ ಒಂದು ನನ್ನ ಗುರುಗಳು ಹೇಳಿದ್ದು ಈ ಒಂದು ಚಕ್ರದ ವಿಚಾರವಾಗಿ. ಅದನ್ನ ನನಗೆ ರೇಖೆಯಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಲಿಕ್ಕಾಯ್ತು. ಮತ್ತೇನ್ ಕಳ್ಕೊಂಡಿದ್ದೀನ ಮತ್ತೆ ಪಡ್ಕೊಳ್ಳೋದಕ್ಕೆ ನನಗೆ ಸ್ವತಃ ಹೆಲ್ಪ್ ಆಗಿರುವಂತ ದೇವರ ಆಶೀರ್ವಾದಕ್ಕೂ ಬ್ರಹ್ಮಾಂಡದ
ರಕ್ಷಣೆ ಅವರಿಗೆ ಸಿಕ್ಕಿತ್ತು ಅಂತ ಆಯ್ತು. ಖಂಡಿತ ಸರ್. ಇನ್ನೊಂದು ಮಣಿಪುರ ಚಕ್ರದಲ್ಲಿ ಒಂದು ಹೇಳಿದ್ರಿ ಸರ್, ಮಾಟ ಮಂತ್ರ ಕನೆಕ್ಟ್ ಅಂತ, ಅದು ಎಂತ ಸರ್? ಅಂದ್ರೆ ಈಗ ಪ್ರತಿಯೊಂದು ಇದ್ರಲ್ಲಿ ಆ ಒಂದು ಎನರ್ಜಿ ಇಲ್ಲ ಅಂತ ಹೇಳುವುದಕ್ಕೆ ನಮಗೆ ಹೇಳಕ್ ಸಾಧ್ಯನೇ ಇಲ್ಲ. ಸೊ ಅವಾಗ ಏನಾಗ್ತದೆ, ನಮ್ಮ ಮಣಿಪುರ ಚಕ್ರ ಬ್ಲಾಕೇಜ್ ಇದ್ದಾಗ ಸೊ ಅಂತ ಎನರ್ಜಿಗಳು ನಮಗೆ ಕನೆಕ್ಟ್ ಆಗೋದಕ್ಕೆ ಸುಲಭ ಆಗ್ತದೆ, ಈಸಿ ಕನೆಕ್ಟ್ ಆಗ್ತದೆ. ಈಗ ನಾವು ಆ ಶರ್ಟ್ ನ ದಿನನಿತ್ಯ ಹಾಕ್ತೇವೆ, ವಾಶ್ ಮಾಡ್ಲೇ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಮತ್ತೆ ತುಂಬಾ ಗಲೀಜಿ ತರ ಕಾಣ್ತದೆ. ಅಂದ್ರೆ ಈ ಮಣಿಪುರ ಚಕ್ರ ಬ್ಲಾಕೇಜ್ ಆದಾಗ ಅಂತ ಎನರ್ಜಿಗಳು ಸುಲಭವಾಗಿ ಕನೆಕ್ಟ್ ಆಗ್ತದೆ. ಸೊ ಇಲ್ಲಿ ಮಣಿಪುರ ಚಕ್ರಕ್ಕೆ ನಾವು ರೇಖಿ ಮಾಡ್ತಾ ಇದ್ದಾಗ ಆ ಎನರ್ಜಿಗಳು ಆಟೋಮೆಟಿಕ್ ಆಗಿ ದೂರ ಆಗ್ತಾ ಇರ್ತದೆ. ಅಂದ್ರೆ ನಾವು ಪ್ರತಿನಿತ್ಯ ಶರ್ಟ್ ನ ವಾಶ್ ಮಾಡಿದಾಗೆ ಸೊ ದೂರ ಆಗ್ತಾ ಆಗ್ತಾ ಮುಂದೆ ನಮ್ಮ ಹತ್ರ ಬರುವುದೇ ಇಲ್ಲ, ಅದು ಮತ್ತೆ ನಮ್ಮ ಪ್ರಭಾವಳಿಯಿಂದ ಕೂಡ ದೂರ ಆಗ್ತದೆ ಅಂತ. ಮಾಟ ಮಂತ್ರ ಪ್ರಯೋಗ ನಮ್ಮ ಮೇಲೆ ನಡೆಯುವುದಿಲ್ಲ, ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ. ಈಗ ಮಣಿಪುರ ಚಕ್ರ ಅಂತ ಹೇಳಿದ್ರೆ ಹೊಟ್ಟೆಯ ಭಾಗ ಸರ್. ಹೊಟ್ಟೆಯ ಭಾಗ, ಹೊಟ್ಟೆಯ ಸಮಸ್ಯೆ ಇದ್ರೆ ಮಣಿಪುರ ಚಕ್ರ ಬ್ಲಾಕ್ ಅಂತ ಹೇಳ್ಬೋದು. ಹೌದು, ಈ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಬೇರೆ ಡೈಜೆಷನ್ ಆಗುವಂತದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಾಗ ಏನಿರ್ಬೋದು, ಇವನ್ ಲೇಡೀಸ್ಗೆ ಅವರಿಗೆ ಗರ್ಭಕೋಶ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಸೊ ಇದೆಲ್ಲ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ದೀಕ್ಷೆ ಕ್ರಮ ಆದ ಮೇಲೆ ಹಸ್ತದಲ್ಲಿ ಎನರ್ಜಿ ಬರುತ್ತೆ ಅಂತ ಹೇಳಿದ್ವಿ. ಸೊ ಇದಕ್ಕೆ ನಾವು ನಿಮಗೆ ಸ್ಟಾರ್ಟಿಂಗ್ ಗೊತ್ತಾಗ್ಲಿಕ್ಕೋಸ್ಕರ ನಾವು ಒಂದು ಚಾರ್ಟ್ ಕೊಡ್ತೇವೆ. ಆ ಚಾರ್ಟ್ ಪ್ರಕಾರ ಈಗ ಸ್ವಲ್ಪ ಕೈನ ಈ ರೀತಿ ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಇದಕ್ಕೆ ತುಂಬಾ ಪ್ರೆಷರ್ ಹಾಕಿ ಇಡ್ಬೇಕಂತೇನಿಲ್ಲ, ಜಸ್ಟ್ ಮೇಲೆ ಇಟ್ರೆ ಸಾಕಾಗ್ತದೆ. ಸೊ ಈ ರೀತಿ. ಆಮೇಲೆ ಆಜ್ಞಾ ಚಕ್ರಕ್ಕೆ ನಾವು ಇಡುವಾಗ ಈ ರೀತಿ ಬರ್ತದೆ, ಅನಾಹತ ಚಕ್ರಕ್ಕೆ ಇಡುವಾಗ ಈ ರೀತಿ, ಮಣಿಪುರ ಚಕ್ರಕ್ಕೆ ಈ ರೀತಿ, ಸ್ವಾದಿಷ್ಠಾನ ಚಕ್ರ, ಹಾಗೆ ನಮ್ಮ ಬೇರೆ ಬೇರೆ ಅಂಗಾಂಗಗಳಿಗೆ ಯಾವ ರೀತಿ ಇಡೋದು ನಾವು ಚಾರ್ಟ್ ಪ್ರಕಾರ ಕೊಡ್ತೀವಿ, ಆ ರೀತಿ ಇಟ್ಕೊಂಡು ಹೋಗುವಂಥದ್ದು. ನೀವು ಗಮನಿಸಿರ್ಬೋದು, ಚಿಕ್ಕ ಮಕ್ಕಳದ್ದು ನೆತ್ತಿಯನ್ನು ಮುಟ್ಟುವುದಕ್ಕೆ ಬಿಡುವುದಿಲ್ಲ. ಕಾರಣ ಏನಂತ, ತುಂಬಾ ಸ್ಮೂತ್ ಇರುತ್ತೆ ಅಂತ. ಆಕ್ಚುಲಿ ಇದು ಸಹಸ್ರಾರ ಚಕ್ರ, ಅಂದ್ರೆ ಇದು ಆಧ್ಯಾತ್ಮದ ರಿಲೇಟೆಡ್ ಅಥವಾ ದೇವರು ಅಂತ ಹೇಳ್ತಾ ಇದ್ವಿ, ಅದರ ರಿಲೇಟೆಡ್ ಚಕ್ರಗಳು. ಸೊ ನಾವು ಅದನ್ನಲ್ಲಿ ಗಲೀಜು ಮಾಡುವಾಗಿಲ್ಲ ಅಂತ. ಸೊ ನಾವು ಮತ್ತೆ ಇದನ್ನ ತಲೆ ಹೀಗೆ ಇಟ್ಟಾಗ ಅದು ಬ್ಲಾಕೇಜ್ ಆಗುತ್ತದೆ, ಅದಕ್ಕೋಸ್ಕರ ಇಡ್ಲಿಕ್ಕಿಲ್ಲ. ಎನರ್ಜಿ ಕನೆಕ್ಟ್ ಆಗುದಿಲ್ಲ, ಆ ಎನರ್ಜಿ ಕನೆಕ್ಟ್ ಆಗುದು ತಡೀತದೆ ಅಂತ. ಮೇಲಿಂದ ಎಂತ ಎನರ್ಜಿ ಬರ್ತದೆ ಅದು ಕನೆಕ್ಟ್ ಆಗುದಿಲ್ಲ. ಮತ್ತೆ ನಿಮಗೆ ಗೊತ್ತಿರ್ಬೋದು, ಆಡು ಭಾಷೆಯಲ್ಲಿ ಕೂಡ ಅಷ್ಟೇ, ತಲೆಗೆ ಈ ರೀತಿ ಕೈ ಇಟ್ಕೊಂಡು ನಮಗೆ ಹಿರಿಯರು ಬೈತಾರೆ ಏನು ಸಹ ಅಂತ. ಅಂದ್ರೆ ಅದಕ್ಕೊಂದು ವೈಜ್ಞಾನಿಕವಾದ ಕಾರಣ ಇರುತ್ತದೆ ಅಂತ. ಮುಂದೆ ಇನ್ನೊಂದು ಕೇಳಿದ ಪ್ರಶ್ನೆ, ಹೊಕ್ಕುಳು ಬಲ್ಲಿ ಅಂತ. ಸೊ ನಾವು ಇವತ್ತು ಬಂದಿರ್ತಕ್ಕ ಹೊಕ್ಕುಳು ಬಲ್ಲಿ ಮೂಲಕ ಸೊ ಅಲ್ಲೇನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಅದನ್ನ ತಡೆಯುವಂಥದ್ದು ಆಗ್ಬಾರ್ದು ಅಂತ ಹೊಕ್ಕುಳ ಜಾಗವನ್ನು ನಾವು ಟಚ್ ಮಾಡ್ಲಿಕ್ಕೆ ಇಲ್ಲ. ಈ ಎರಡು ಭಾಗ ಬಿಟ್ಟು ಮತ್ತೆ ನಾವು ಎಲ್ಲಿ ಬೇಕು ಕೈ ಇಡ್ಬೋದು, ಸ್ವಲ್ಪ ಆಚೆ ಈಚೆ ಆದ್ರೂ ಏನು ತೊಂದರೆ ಇಲ್ಲ, ಅದರ ಕೆಲಸವನ್ನ ಅದು ಮಾಡ್ತಾ ಹೋಗ್ತದೆ. ಇದಕ್ಕೆ ಏನಾದ್ರು ಸಮಯಗಳು ಇತಿಮಿತಿ ಉಂಟು, ಇಷ್ಟೇ ಸಮಯ ನಾನು ಕೈ ಹಿಡಿಬೇಕು, ಜಾಸ್ತಿ ಸಮಯ ಹಿಡಿಬಾರ್ದು ಅಂತ ಅಂದ್ರೆ ಏನಾದ್ರು ದೇಹ ತಂಪಾಗ್ತದ, ಹೀಟ್ ಆಗ್ತದ, ಹೇಗೆ ಸರ್ ಇದು? ಇದಕ್ಕೆ ಸಮಯದ ನಿರ್ಬಂಧನೆ ಇಲ್ಲ. ಒಂದು ವೇಳೆ ನಾವು ಒಂದು ಟಿವಿ ನೋಡ್ತಾ ಇರ್ತೀವಿ, ಮಣಿಪುರ ಚಕ್ರಕ್ಕೆ ಇಟ್ಕೊಂಡು ಅರ್ಧ ಗಂಟೆ 1 ಗಂಟೆ ಇಟ್ಕೊಂಡು ಇರ್ತಾ ಇರ್ಬೋದು. ನೀವು ಕೇಳೋ ಪ್ರಶ್ನೆಯಲ್ಲಿ ಅಲ್ಲಿ ಎನರ್ಜಿ ಹೆಚ್ಚಿಗೆ ಆದ್ರೆ ಸಮಸ್ಯೆ ಬರ್ತದ ಅಂತ. ಆ ಚಕ್ರಕ್ಕೆ ಎಷ್ಟು ಎನರ್ಜಿ ಬೇಕಾ ಅಲ್ಲಿಂದ ಇಟ್ಕೊಂಡು ಮುಂದಿನ ಎನರ್ಜಿಯನ್ನ ಅದು ನೆಕ್ಸ್ಟ್ ಚಕ್ರಕ್ಕೆ ಕಳಿಸ್ಕೊಡ್ತದೆ ಆಟೋಮೆಟಿಕ್ ಆಗಿ ಹೋಗ್ತದೆ. ಇದು ಬ್ಯಾಲೆನ್ಸ್ ಆಗಿ ಇರುವಂತದ್ದು. ಅದಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಇದು ಸಮತೋಲನ ಮಾಡುವಂತ ವಿದ್ಯೆ ಅಂತ. ನಮ್ಮ ಮೂಲಾಧಾರ ಚಕ್ರ ಆಕ್ಟಿವ್ ಆಗಿರ್ಬೇಕು, ಅದರಲ್ಲಿ ಸುಮಾರು ಸಮಸ್ಯೆಗಳು ಬರುವಂತದ್ದು, ಅದು ಹೇಗೆ ಸರ್ ಅದರ ಕೆಲಸ ಕಾರ್ಯಗಳು? ಖಂಡಿತ ಸರ್. ಮೂಲಾಧಾರ ಅಂತ ಹೇಳಿದ್ರೆ ರೂಟ್ ಅಂತ ಆಲ್ರೆಡಿ ಹೇಳಿದೆ, ಮೂಲ ಕೂಡ ಹೇಳ್ಬೋದು. ಸೊ ಇವತ್ತು ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಗಣಪತಿ ಅಂದ್ರೆ ವಿಘ್ನ ನಿವಾರಕ ಮಾಡ್ತಾ ಇದ್ವಿ. ಆ ಚಕ್ರಕ್ಕೆ ಸಂಬಂಧಪಟ್ಟಿರುವಂತ ದೇವತೆ ಅಂತ ಹೇಳಿದ್ರೆ ಗಣಪತಿ. ಇದು ಆಧ್ಯಾತ್ಮದ ಪ್ರಕಾರ ಹೇಳುದಿದ್ರೆ. ಇನ್ನು ನಾವು ಫುಡ್ಡಿನ ವಿಚಾರ ಬಂದಾಗ, ನಾನಿವತ್ತು ಏನು ಫುಡ್ ತಗೊಂಡಿದ್ದೇನ ಅದು ನಾಳೆ ದಿನ ನನಗೆ ಕ್ಲೀನ್ ಆಗಿ ಆಚೆ ಕಡೆ ಹೋದ್ರೆ ನಾನು ಉಲ್ಲಾಸ ಆಗಿರ್ತೇನೆ. ಅಲ್ಲಿ ಏನಾದ್ರೂ ನನಗೆ ಸ್ವಲ್ಪ ಏರುಪೇರು ಆದ್ರೆ ನನಗೆ ಆರೋಗ್ಯದಲ್ಲಿ ಕೂಡ ಏರುಪೇರು ಆಗ್ತದೆ. ಸೊ ಈ ರೂಟ್ ಚಕ್ರವನ್ನ ನಾವು ಅಲ್ಲಿ ಹೀಲಿಂಗ್ ಮಾಡೋ ಹೊತ್ತಿಗೆ ಈ ರೀತಿ ಅಂದ್ರೆ ಮಲಬದ್ಧತೆ ಅಂತ ಹೇಳ್ತೀವಿ, ಅಥವಾ ಗ್ಯಾಸ್ಟ್ರಿಕ್ ಅಲ್ಲಿ ಇರ್ಬೋದು, ಅಥವಾ ಈ ರೀತಿ, ಅಥವಾ ದೈವಿಕಿ ಶಕ್ತಿಗಳು ಸ್ವಲ್ಪ ನಮ್ಮ ಕಡಿಮೆ ಇದಿರ್ತದೆ. ಸೊ ಇದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಮೇಜರ್ ಆಗಿ ರೇಖಿಯಿಂದ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಪೋರ್ಟ್ ಆಗ್ತದೆ. ನಮಗೆ ಸ್ವಾದಿಷ್ಠಾನ ಚಕ್ರದಲ್ಲಿ ನಮಗೆ ನಾಗದೇವರನ್ನ ಕನೆಕ್ಟ್ ಮಾಡ್ಕೊಳ್ಬಹುದು. ಆಮೇಲೆ ಮಣಿಪುರ ಚಕ್ರಕ್ಕೆ ದೇವಿ ಸಂಬಂಧಪಟ್ಟ ದೇವತೆಗಳನ್ನ ನಾವು ನೋಡ್ಬೋದು. ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಹನುಮಂತ ಅವ್ರನ್ನ ನಾವು ಕಾಣ್ಬೋದು. ಆರೋಗ್ಯಕ್ಕೆ ಮೇಜರ್ ಆಗಿರುವಾಗ ಎಲ್ಲಾ ಕಡೆ ಹನುಮಂತನನ್ನು ನಾವು ಪೂಜನೆ ಮಾಡ್ತೀವಿ. ಸೊ ಅದು ಕಲರ್ ಕೂಡ ಹಸಿರಾಗಿರ್ತದೆ. ವಿಚ್ಯುತಿ ಶಸ್ತ್ರ ಇದಕ್ಕೆ ಶಾಸ್ತ್ರವು ಅಥವಾ ಅಯ್ಯಪ್ಪ ದೇವರನ್ನ ನಾವು ಕನೆಕ್ಟ್ ಮಾಡ್ಕೊಂಡಿದೀವಿ. ಅಲ್ಲೂ ನಿಮಗೆ ಗೊತ್ತಿರ್ಬೋದು, ಎಷ್ಟೋ ಜನಕ್ಕೆ ಮಾತು ಸರಿಯಾಗಿ ಬರದಿದ್ದಾಗ ಅಯ್ಯಪ್ಪ ಸ್ವಾಮಿಯ ವ್ರತ ಮಾಡಿಕೊಂಡು ಅಲ್ಲಿ ಮಾತು ಬಂದಿರುವಂತ ಉದಾಹರಣೆಗಳಿದೆ. ಸೊ ಅದು ನಮ್ಮ ಈ ಚಕ್ರ ಬ್ಯಾಲೆನ್ಸ್ ಆಗ್ತದೆ ಅಲ್ಲಿ ಆ ಶಬ್ದಗಳನ್ನು ಹೇಳೋದ್ರಿಂದ. ಆಜ್ಞಾ ಚಕ್ರಕ್ಕೆ ಮತ್ತೆ ನಾವು ಹೇಳುವಂಥದ್ದು ಶಿವದೇವರು. ಸೊ ಧ್ಯಾನಕ್ಕೆ ನಾವು ಯಾವತ್ತು ಇರುವಂಥದ್ದು ಶಿವದೇವರನ್ನ ಕನೆಕ್ಟ್ ಮಾಡ್ಕೊಳ್ತೀವಿ. ಹಾಗೆ 3 ಕಣ್ಣಿನ ದೇವರು ಅಂತಾನು ಹೇಳ್ತೇವೆ. ಸೊ ನಾವು ಈ ರೀತಿ ಕೈ ಇಡುವಾಗ ನಮಗೇನಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ
ಸೊ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ, ಈ ರೀತಿ ನಾವು ಆಲೋಚನೆ ಮಾಡ್ಕೊಂಡು ಅದನ್ನ ಫೇಲ್ ಮಾಡ್ತಾ ಹೋದ್ರೆ ರಿಸಲ್ಟ್ಗಳು ಫಾಸ್ಟ್ ಆಗ್ತದೆ. ಸೊ ಬಿಸ್ನೆಸ್ ಅಲ್ಲಿ ಒಳ್ಳೇದಾಗ್ಬೇಕಂತ ಇದ್ರೆ ನಾನು ಚೆನ್ನಾಗಿ ಆಗಿದ್ದೀನಿ ಅಂತೇಳಿ ಫೀಲ್ ಮಾಡ್ಬೇಕು ನಾವು. ಸೊ ಅವಾಗ ತುಂಬಾ ಒಳ್ಳೆ ಕೆಲಸ ಮಾಡ್ತದೆ. ಒಂದು ನಾಗನ ದೋಷ ಉಂಟು ಅಂತ ನಾವು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ನೋಡ್ತಾ ಬರ್ತೇವೆ. ನಮ್ಮ ದೇಹಕ್ಕೂ ಮತ್ತು ನಾಗನಿಗೂ ಎಂತ ಸರ್ ಸಂಬಂಧ? ಒಳ್ಳೆಯ ಪ್ರಶ್ನೆ. ಯಾರೇ ಹೋದ್ರೂ ಕೂಡ ನಾಗದೋಷ ಅಂತ ಹೇಳ್ತೀವಿ, ಇಲ್ಲ ಅಂತ ನಾವು ಹೇಳುವಂಥದ್ದಲ್ಲ. ಸೊ ಆಲ್ರೆಡಿ ನಾವು ಸಪ್ತ ಚಕ್ರ ಅಂತ ಹೇಳಿದಾಗ ಸಹಸ್ರಾರು ಚಕ್ರ ಅದಕ್ಕೆ ನಮಗೆ ಕನೆಕ್ಟ್ ಮಾಡೋಂಥ ಟೈಮಲ್ಲಿ ನಾಗದೇವರು ಎಡೆ ತೆಗ್ದಾಗಿರ್ತದೆ. ಸೊ ಆಮೇಲೆ ನಮ್ಮ ಬೆನ್ನಿನ ಹಿಂದಿನ ಮೂಲಕ ಬಂದ ನೋಡಿ, ನಾವು ಸರಿಯಾಗಿ ನಿಂತುಕೊಳ್ಳೋದಕ್ಕೆ ಬೆನ್ನೆಲುಬು ಕಾರಣ. ಸೊ ಅದೇ ರೀತಿ ಆ ರೀತಿ ಕನೆಕ್ಟ್ ಆಗಿ ನನ್ನ ಕೊನೆಯ ಇದರಲ್ಲಿ ಸ್ವಾಧಿಷ್ಠಾನ ಚಕ್ರ ಮತ್ತು ಮೂಲಾಧಾರ ರೂಟ್ ಚಕ್ರದಲ್ಲಿ ಅದು ಸುತ್ತು ಹಾಕುವಂತ ವಿಚಾರ ಬರ್ತದೆ. ಸೊ ಇಲ್ಲಿ ನಮಗೆ ಹೇಗೆ ಅದು ಕನೆಕ್ಟ್ ಆಗ್ತದೆ ಅಂತ ಹೇಳಿದ್ರೆ, ನೋಡಿ ನಾವು ಈ ಭೂಮಿ ಮೇಲೆ ನಡೆದಾಗುವಾಗ ಅಥವಾ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಾಗದೇವರೇ ನಮಗೆ ಅಡ್ಡ ಬರಬೇಕು ಬೀಳ್ಬೇಕಂತಲ್ಲ. ಒಂದು ಚಿಕ್ಕ ಚಿಕ್ಕ ಕ್ರಿಮಿಗಳು ಕೂಡ ಅಷ್ಟೇ, ಅದು ಸತ್ರೆ ಅದು ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು ಅದೇ ರೀತಿ ಶಾಪವಾಗಿ ಬರ್ತದೆ. ಸೊ ಅದಕ್ಕೆ ನಮಗೆ ಹಿರಿಯರು ಹೇಳಿದ ಹಾಗೇನೆ ಸುಬ್ರಹ್ಮಣ್ಯ ಈ ರೀತಿ ಆರಾಧನೆ ಮಾಡುವಂಥದ್ದು. ಸೊ ರೇಖೆಯಿಂದ ಹೇಗೆ ಅದನ್ನ ಮಾಡಬೇಡಿ ಅಂತ ಹೇಳಿದ್ದಲ್ಲ. ಸೊ ರೇಖೆಯಿಂದ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವಾಗ್ಲೇ ಹೇಳಿದ ಹಾಗೆ ಆ ಬ್ಲಾಕೇಜ್ ನಾವು ಕೈ ಇಡ್ತಾ ಇದ್ದಾಗೇನೆ ಆ ಬ್ಲಾಕೇಜ್ ಏನಾಗಿರ್ತದ ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಟ್ಟು ಮುಂದೊಂದಿನ ಆ ನಾಗೋದೋಷವೇ ಇಲ್ಲ ಅಂತೇಳಿ ಪ್ರೂವ್ ಮಾಡುವವರೆಗೂ ಬರ್ತದೆ. ಅದು ನಮ್ಮ ನಂಬಿಕೆ, ನಮ್ಮ ನಿರಂತರವಾದ ಪ್ರಯತ್ನದ ಮೇಲೆ ಬರುವಂತದ್ದು. ವೈಜ್ಞಾನಿಕವಾಗಿ ಕೂಡ ಹೇಳ್ತೀವಿ 70% ಇವತ್ತು ಭೂಮಿಯಲ್ಲಿ ನೀರಿನ ಅಂಶ ಇದೆ, ನಮ್ಮ ದೇಹದಲ್ಲೂ ಕೂಡ ಅಷ್ಟೇ ನೀರಿನ ಅಂಶ ಇದೆ ಅಂತ. ಸೊ ಈ ರೀತಿ ಕನೆಕ್ಟ್ ಆಗಿರುವಂತ ವಿಚಾರ.